ಹಳೆ ಕಾಲದ ರೆಸಿಪಿಯೊಂದಿಗೆ ಬಂದ ನೋಡ್ರಿ. ಹಳೆ ಕಾಲ ಅನ್ನೋಕ್ಕಿಂತನೂ ಯಾವಾಗಲೂ ಟ್ರೆಂಡಿಂಗಲ್ಲಿ ಇರೋದು ಇದು ರೆಸಿಪಿ. ಬಟ್ ಹಳೆ ಕಾಲದಲ್ಲಿ ಜಾಸ್ತಿ ನಾನು ಮಾಡಿದ ಥರನೇ ಮಾಡಿದಾರೆ. ಅದೇನು ಮಾಡಿದ್ದೀನಿ ಅಂತಂದೇಳಿ ನೋಡ್ಕೊಳ್ರಿ, ಗೊತ್ತಾಗಿರಬೇಕು ಅಲ್ಲ ನಿಮಗೆ. ಚಿಗುಳಿ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ. ಯಾರೆಲ್ಲ ಬಾಯಲ್ಲಿ ನೀರು ಬಂತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸು ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ನನ್ನ ಮಗಳು ಹೇಳ್ತಿದ್ಲು, ಇಮ್ಲಿ ಸ್ಟಿಕ್ ತಗೊಂಬರೋಣ, ಹಾಸ್ಟ್ಲಿಗೆ ಹೋಗಬೇಕು, ಓದ್ತಿರ್ಬೇಕಾದ್ರೆ ಬೇಜಾರಾದಾಗ ನಿದ್ದೆ ಬಂದಾಗ ಇದನ್ನು ನಾವು ತಿಂತೀವಿ, ಇಮ್ಲಿ ಸ್ಟಿಕ್ ತಗೊಂಬರೋಣ ಅಂತ ಹೇಳ್ತಾ ಇದ್ಲವಳು. ಸರಿ, ಇಮ್ಲಿ ಸ್ಟಿಕ್ ಬಾರವ ನಾನೇ ಮಾಡ್ಕೊಡ್ತೀನಿ ಅಂತಂದು ಹೇಳಿ ಕಲ್ಲಲ್ಲಿ ಕೂಟಿ ಕೊಡ್ತಾನೆ ಬಾ ಅಂತಂದು ಹೇಳಿ ಕೊಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ. ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತಂದೇಳಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತೇನೆ ನೋಡ್ರಿ. ಭಾಳ ಸಿಂಪಲ್, ನಿಮಗೆಲ್ಲ ಗೊತ್ತೇ ಇರ್ತೈತಿ. ಹಳೆ ಕಾಲದಾಗೆಲ್ಲ ನಾವು ಒಬ್ಬೊಬ್ಬರ ಮನೆಯಿಂದ ಒಂದೊಂದು ತೊಗೊಂಬಂದು ನಾವೆಲ್ಲ ಬೇಸಿಗೆ ರಜದಾಗೆಲ್ಲ ಫ್ರೆಂಡ್ಸ್ ಎಲ್ಲ ಕೂಡ್ಕೊಂಡು ಮಾತಾಡ್ಕೊಂಡು, ನೀ ಹುಣಸೆಹಣ್ಣು ತಗೊಂಬನಿ, ಬೆಲ್ಲ ತಗೊಂಬನಿ, ಕರಿಬೇವು ತಗೊಂಬ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ನಾವೆಲ್ಲ ನಾವೇ ಕುಡ್ಕೊಂಡು ನಾವೇ ತಿಂತಿದ್ವಿ. ಈಗಿನ ಮಕ್ಕಳಿಗೆಲ್ಲ ಗೊತ್ತಿಲ್ಲ. ಆರಾಮಾಗಿ ಏನಂತಂದ್ರೆ ಅಂಗಡಿಯಲ್ಲಿ ಸಿಗುತ್ತೆ, ತಗೊಂಬಂದು ತಿಂದುಬಿಟ್ರೆ ಮುಗೀತು ಅಂತಂತಾರೆ. ಮತ್ತು ಇದು ನಾನು ಚೆನ್ನಾಗಿ ಒಣಗಿಸಿ ಎತ್ತಿಟ್ಬಿಟ್ಟಿದ್ದೆ ಹುಣಸೆಹಣ್ಣು ತಗೊಂಬಂದು ಮಾರ್ಕೆಟಿಂದ. ಹಾಗಾಗಿ ಸಿಕ್ಕಾಪಟ್ಟೆ ಡ್ರೈ ಆಗಿತ್ತು. ಈಜಿ ಏನು ಕುಟ್ಟಲಿಲ್ಲ, ಇದು ಒಂದು ಸ್ವಲ್ಪ ಕಷ್ಟನೇ ಆಯಿತು ಕುಟ್ಟೋಕ್ಕೆ. ಬಟ್ ಮೆತ್ತಗಿದ್ದಾಗ ಸಾಫ್ಟ್ ಇದ್ದಾಗ ಕುಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರ್ತೈತಿ. ಮತ್ತು ನಾನು ಅದು ಮಸ್ತಾಗಿ ಬಿಸಿಲಿಗೆ ಒಣಗಿಸಿ ವರ್ಷ ಪೂರ್ತಿ ಬರಬೇಕಂತ ಒಣಗಿಸಿ ಇಟ್ಬಿಟ್ಟಿದ್ದೀನಲ್ಲ, ಸಿಕ್ಕಾಪಟ್ಟೆ ಡ್ರೈ ಆಗಿದ್ದಕ್ಕೆ ಒಂದು ಸ್ವಲ್ಪ ತ್ರಾಸ ಆಯ್ತು ಅಷ್ಟೇ, ಬಿಟ್ಟರೆ ಏನಿಲ್ಲ. ಇದಕ್ಕೆ ಹಾಗೆ ನಾನಿಲ್ಲಿ ಹುಣಸೆಹಣ್ಣು ಜಿಗಿಟ್ ಇರಬೇಕು, ಅಂದರೆ ಜಿಗಿ ಇರಬೇಕು, ಆವಾಗಲೇ ಕುಟ್ಕೊಂಡು ತಿಂದುಬಿಟ್ರೆ ಚೆನ್ನಾಗಿರ್ತೈತಿ. ಇದು ಕುಟ್ಟಕ್ಕೂ ಈಜಿ ಆಗ್ತೈತಿ, ಎಲ್ಲ ಇದು ಥಿಂಗ್ಸ್ ಎಲ್ಲ ಹಿಡಿತೈತಿ. ಆದರೆ ಡ್ರೈ ಆಗಿದ್ದ ಸಂಬಂಧ ಪ್ರಾಬ್ಲಮ್ಮು. ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ, ಬೆಲ್ಲ, ಉಪ್ಪು, ಖಾರ ಪುಡಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ತಗೊಂಡಿದ್ದೆ, ನನ್ನ ಮಗಳು ಬೇಡ ಅಂತ ಜಗಳ ಮಾಡಿದ್ಲು. ಅದಕ್ಕೆ ನಾನು ಒಂದು 4 ಅಷ್ಟೇ ಹೆಸರು ಹಿಡ್ಕೊಂಡಿದ್ದೇನೆ ಅಷ್ಟೇ. ಖಾರ ಪುಡಿ, ಉಪ್ಪನ್ನ ಮತ್ತು ನಾನು ರುಚಿ ತಕ್ಕಷ್ಟು ನೋಡಿಕೊಂಡು ಹಾಕೋಣ. ಬೆಲ್ಲ ಲಾಸ್ಟಿಗೆ ಹಾಕ್ಕೊಂತೀನಿ, ಮೊದಲು ಎಲ್ಲ ಸ್ವಲ್ಪ ಹಾಕ್ಕೊತೀನಿ. ಕರಿಬೇವು, ಜೀರಿಗೆ ಎಲ್ಲ ಜಾಸ್ತಿನೇ ಹಾಕ್ಕೊತೀನಿ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಆಮೇಲೆ ಮತ್ತೆ ಬೇಕಂಡು ರುಚಿ ನೋಡ್ಕೊಂಡು ಹಾಕೋಣ ಅಂತ ಲಾಸ್ಟಿಗೆ ಎಲ್ಲ ಮುದ್ದೆ ಆಗಿ ಕುಟ್ಕೊತ ಬರ್ತಾವಲ್ಲ, ಆವಾಗ ಬೆಲ್ಲ ಹಾಕಿ ಕುಟ್ಟಿದ್ರೆ ಜಿಗಿ ಆಗಲ್ಲ, ಅಂದರೆ ಹುಣಸೆಹಣ್ಣು ಚೆನ್ನಾಗಿ ನುರಿತೈತಿ ಅಂತಂದು ಹೇಳಿಬಿಟ್ಟು. ಇದು ಏನಂತಂದರೆ ನಾ ಮೊದಲೇ ಹೇಳ್ದಂಗೆ ಜಿಗಿ ಆದಾಗೆಲ್ಲ ಭಾಳ ಚೆನ್ನಾಗಿ ಆಗ್ತದೆ. ಅಯ್ಯೋ ಪಟ ಕುಟ್ಟಿಬಿಟ್ಟೆ ನೋಡ್ರಿ ಅಂತ ಹೇಳೋಕ್ಕಂದ್ರೂ ಆಗಂಗಿಲ್ಲ. ಯಾಕಂದ್ರೆ ಎಷ್ಟು ಕುಟ್ಟಿದ್ರು ಅದು ಡ್ರೈ ಇದ್ದದ್ದು ಜಿಗಿ ಆಗ್ತಾಯಿಲ್ಲ. ಆದರೆ ತಿಂದ ಮೇಲೆ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟ್ ಇತ್ತು ನೋಡ್ರಿ. ನನಗೆ ಒಂದೊಂದೇ ನೆನಪು ಬರ್ತಾಯಿತ್ತು. ಹಳೆ ಮಂದಿ ಯಾಕೆ ಗಟ್ಟಿ ಅಂತಂದರೆ ಈ ಥರ ಎಲ್ಲ ಕುಟ್ಟೋದು, ಬೀಸೋದು ಅದೆಲ್ಲ ಮಾಡಿ ಗಟ್ಟಿದ್ರು. ನಾವೆಲ್ಲ ಆರಾಮಾಗಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಗ್ರೈಂಡರ್ ಮಾಡ್ಕೊಂಡಿದ್ದೀವಿ. ಈಗಿನ ನಮ್ಮ ಮಕ್ಕಳಂದ್ರೂ ಆರಾಮಾಗಿ ರೆಡಿ ಇರೋದನ್ನು ತಗೊಂಬಂದು ತಿಂತಾರೆ. ಇಮ್ಲಿ ಸ್ಟಿಕ್ ಅಂತ ನೋಡಿರಿ. ಈಗ ಬೆಲ್ಲನೂ ಹಾಕ್ಕೊಂಡು ಕುಟ್ಟಿದೆ ನೋಡಿರಿ. ಒಂದು 10-15 ನಿಮಿಷ ಆದಮೇಲೆ ಕುಟ್ಟಿ ಆದಮೇಲೆ ಒಂದು ಜಿಗಿ ಬಂತು. ಎಷ್ಟು ಚೆನ್ನಾಗಾಗ್ತಿದೆ, ಎಷ್ಟು ಚೆನ್ನಾಗಿ ಬಂತು ನೋಡಿರಿ ಕುಟ್ಟಿದ್ದ. ನಾವು ಮಾಡಿದ್ರಲ್ಲಿ ಭಾಳ ತೃಪ್ತಿ, ಖುಷಿ, ಮತ್ತು ನಾವು ಮಾಡಿದ್ದನೋ ಹೆಮ್ಮೆ ಇರ್ತೈತಿ. ಏನಂತೀರಾ? ಮತ್ತು ಮಗಳು ಇಷ್ಟೆಲ್ಲ ಮಾಡ್ತಿದ್ದಂಗೆ ಅಮ್ಮ ಮಸ್ತ್ ಕಾಣಕತ್ತು ನೋಡಿದ್ದು ಅಂತಂದೇಳಿ ನನ್ನ ಬಾಯಿ ನೀರು ಬರ್ತೈತಿ ಅಂತ ಅವಳು ತಗೊಂಡೆಲ್ಲ ಬಾಯಿಗೆ ಹಿಡ್ಕೊಂಡ್ಲು. ನಾನು ಬಿಡೋದ, ನಾನು ಕೂಡ ಹಿಡ್ಕೊಂಡೆ. ಇನ್ನೂ ಒಂದು ಸ್ವಲ್ಪ ಉಪ್ಪು ಖಾರನೂ ಬೇಕು ಅಂತ ಅನ್ನಿಸ್ತು. ಮತ್ತು ಉಳಿದಿರೋ ಉಪ್ಪು ಖಾರ ಮತ್ತು ಬೆಲ್ಲನೂ ಎಲ್ಲ ಕೂಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಕುಟ್ಟಿದ್ವಿ ನೋಡಿರಿ. ಫೈನಲಿ ಒಂದು ಹದಕ್ಕೆ ಬಂತು. ಮಗಳಿಗೆ ನಾನು ಟೂತ್ ಪಿಕ್ದು ಬಾಕ್ಸ್ ಇತ್ತು, ತಗೊಂಬ ಹೋಗು ಅಂತ ಕಳಿಸಿದೆ. ಅವಳು ಬರೋದು ಲೇಟ್ ಆಯಿತು. ನನಗಂತೂ ಪೇಷನ್ಸ್ ಮುಗಿದಿತ್ತು. ಹೀಗೆಲ್ಲ ನಾನು ಒಂದು ರೌಂಡಾಗಿ ಒಂದು ಉಂಡೆ ಆಕಾರದಲ್ಲಿ ಮಾಡಿ ಎತ್ತಿಟ್ಬಿಟ್ಟೆ. ಆಮೇಲೆ ಸ್ಟಿಕ್ಕಿಗೆ ಸುತ್ತಿಟ್ರಾಯಿತು ಅಂತ. ಐಸ್ ಕ್ರೀಮ್ ಸ್ಟಿಕ್ಕೂ ಇದ್ವು, ಅದು ಸಿಗಲಿಲ್ಲ. ಕೊನೆಗೆ ಏನಂದರೆ ಟೂತ್ ಪಿಕ್ಕದ ಸ್ಟಿಕ್ನೂ ಸಿಗಲಿಲ್ಲ. ಸೊ ಏನು ಮಾಡೋದು ಅಂತಂದು ಹೇಳಿ ಒಂದು ಸಿಕ್ಕಿದ್ರಲ್ಲೇ ಒಂದು 4-5 ನಾನೇ ಹೋಗಿ ತೊಗೊಂಬಂದೆ. ನನಗೊಂದು 2-3 ಆದರೂ ಸಿಕ್ಕವು. ಅವಳಿಗೆ ಅದು ಬಾಕ್ಸ್ ಇಟ್ಟಿದ್ದೆ, ಆ್ಯಕ್ಚುಲಿ ಸಿಗಲೇ ಇಲ್ಲ ನೋಡಿರಿ. ಈ ಥರ ಎಲ್ಲ ರೌಂಡಾಗಿ ಮಾಡ್ಕೊಂಡು ಈ ಥರ ಇಟ್ಕೊಂಬಿಟ್ರೆ ನಾನು ಅವಳಿಗೆ ಹೇಳಿದೆ, ನೋಡವ ಇಮ್ಲಿ ಸ್ಟಿಕ್ ರೆಡಿ ಅದಾವು, ತಗೊಂಡು ಹೋಗು. ಬೇಕಂದ್ರೆ ಇಲ್ಲಾಂದರೆ ಸ್ಪೂನಿಗೆ ನೀನು ಹಿಂಗೆ ಈ ಥರ ಅಂಟಿಸ್ಕೊಂಬಿಟ್ಟು ಸ್ಪೂನನ್ನೇ ನೀನು ಇದು ನೆಕ್ಬೋದು ಅಂತಲೂ ಕೂಡ ಹೇಳಿದೆ. ಈ ಥರ ತೊಗೊಂಡ್ಬಿಟ್ಟದನ್ನು ನಾನು ಮಾಡಿದ್ದನ್ನು ಉಂಡೆ ನೋಡಿರಿ ಎಷ್ಟು ಕರೆಕ್ಟಾಗಿ ಒಂದೊಂದೇ ಇಷ್ಟೇ ಮಾಡಿದ್ದೀನಿ ನಾನು. ಜಾಸ್ತಿನೂ ಆಗಿರಬಾರ್ದು, ಸ್ವಲ್ಪನೂ ಆಗಿರಬಾರ್ದು ಅಂತ ಇದನ್ನು ಮಾಡ್ಕೊಂಡು ನೋಡಿರಿ ಹಿಡ್ಕೊಂಡೆ. ಹಂಗೆ ಐಸ್ ಕ್ರೀಮ್ ಸ್ಟಿಕ್ಕೂ ಇದ್ವಲ್ಲ ಅದಕ್ಕೂ ಕೂಡ ಹಚ್ಚಿ ಇಟ್ಟೆ. ಎಷ್ಟು ಚೆನ್ನಾಗಾಯಿತು ಅಂತಂದ್ರೆ ನಾವೇ ರೆಡಿ ಮಾಡಿಕೊಂಡು ತಿನ್ನೋದ್ರಲ್ಲಿ ಇರೋ ಖುಷಿನೇ ಬೇರೆ. ಇಮ್ಲಿ ಸ್ಟಿಕ್ ಅಂತ ಇದು. ಇವಾಗ ಇಮ್ಲಿ ಸ್ಟಿಕ್ಕರ್ ಅನ್ಕರಿ, ಇಲ್ಲ ನಮ್ಮ ಟ್ರೆಡಿಷ್ನಲ್ ಚಿಗಳಿ ಸ್ಟಿಕ್ಕರ್ ಅಂತ ಅಂದ್ಕೊಳ್ರಿ. ಏನಂತೀರಾ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೀವು ಹೀಗೆ ಮಾಡಿದ್ರಾ ಅಥವಾ ಏನು ಹಾಕಿ ಮಾಡ್ತೀರಾ, ಹೆಂಗೆ ಮಾಡ್ತೀರಾ ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತೆ ನಾನು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.